ಅಲ್ಲಲ್ಲ, ಇದು ಈ ತೆಲುಗುನಲ್ಲಿ ಒಂದ್ ಗಾದೆ ಐತೆ, ಕನ್ನಡದಲ್ಲೂ ಐತೆ, ಹೇಳ್ತೀನಿ ಕೇಳ್ರಿ. ಕುಲಾಂತ್ ನಾ ಸಾಡಂಟೆ ತಲಾಕ್ ಅಂತ ಅಂದ್ರೆ ಇಂಥ ವರ್ಕ್ ಹಂಗೆ ಕೊಡ್ಬೇಕು. ಒಂದ್ಸಲಿ ಕೊಟ್ಬಿಟ್ರೆ ಎಲ್ಲಾರ್ಗು ಕರೆಕ್ಟ್ ಆಗಿ ಆಗೋಗ್ತದೆ. ಅದು ಒಬ್ಬೊಬ್ಬಂದು ಎತ್ತಿ ಮಾತಾಡೋ ಅಷ್ಟು ವ್ಯಕ್ತಿಗಳಲ್ಲ ಅವು. ಅವೆಲ್ಲಾನು ಜೀವನದಲ್ಲಿ ಕಿಸಿಯಾಕ್ ಆಗ್ದಿರ ಇರೋವು, ಏನೂನು ದಬಾಕ್ದಿರ ಇರೋವು. ಇನ್ ಈ ಪದಗಳು ಬಳಸ್ಬೇಕಷ್ಟೇ ನಾನು. ಅದಕ್ಕೋಸ್ಕರ ಹೇಳಿದ್ ನಾನು. ಎನ್ಯಾರ್ಗಾಯ್ತು ಕನ್ಯಾರ್ಗಾಯ ಅಂತ ತೆಲುಗುದೇ ಹೇಳ್ತಾ ಇರಲ್ಲ ಗಾದೆ, ಕನ್ನಡದ್ದು ಹೇಳ್ತೀನಿ. ಅನ್ನ ಹಾಕಿದ್ ಮನೆ ಕೆಡಲ್ಲ, ಗೊಬ್ಬರ ಚೆಲ್ಲಿದ್ ಹೊಲ ಕೆಡಲ್ಲ ಅಲ್ವಾ? ಯಾವತ್ತು ಅನ್ನ ಹಾಕಿರೋ ಮಂತನ ನಮ್ದು. ಇವತ್ತು ಅವ್ರವ್ರ ಇಷ್ಟ ಅದು. ನಾನು ಯಾರೇ ಬರ್ಲಿ ಫಸ್ಟ್ ನೀರ್ ಕೊಡ್ರಿ, ಜ್ಯೂಸ್ ಕೊಡ್ರಿ ಅಂತಾನೆ ನಾನು ನೋಡೋದು. ಊಟಗಳ ವ್ಯವಸ್ಥೆ ಮಾಡಕ್ ಆಗಲ್ಲ, ತುಂಬಾ ಜನ ಇರೋ ಕಾರಣಕ್ಕೆ. ಇಲ್ಲ, ಫಸ್ಟ್ ನಾನು ಅದು ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಯಾವತ್ತೂನು ಬಿರೇ ಕೈಯಾಗ ಯಾರನ್ನೂ ಇವತ್ತವರೆಗೂ ನಾನು ಕಳ್ಸಿಲ್ಲ. ಅದಕ್ಕ ಏನಂದ್ರೆ ಅದು ಮೀಡಿಯಾ ಮುಂದೆ ಕುತ್ಕೊಂಡ್ಬಿಟ್ಟು ಹೀರೋಗಳಾಗೋಕ್ ಹೋದವ್ರು ಕತಿಗಳು ಎತ್ತು ಬಿಟ್ರೆ ಅದ್ ಎಪಿಸೋಡ್ಗಳಲ್ಲ, ಅವ್ರ ವ್ಯಕ್ತಿತ್ವಗಳು ಅವ್ರ ಇದ್ಗಳೇ ಬೇರೆ ಆಗಿ ಬರ್ತದೆ. ಅದಕ್ಕೋಸ್ಕರ ನೀವ್ ಇಳ್ದು ಆ ಮಟ್ಟಕ್ಕೆ ಮಾತಾಡ್ರಿ, ನಾ ಮಾತಾಡಲ್ಲ. ಬಟ್ ಕೆಲವೊಂದು ಸಂದರ್ಭಗಳು ನೀವೇ ಸೃಷ್ಟಿ ಮಾಡ್ಕೊಂಡ್ರ ಬರ್ತೀನಿ, ಅವತ್ ಮಾತಾಡ್ತೀನಿ. ಕರೆಕ್ಟ್ ಅಣ್ಣ? ಅಯ್ಯೋ ಬೇಡಣ್ಣ, ಇದು ಏನ್ ಹೇಳ್ತೀನಿ ಅಂತಂದ್ರೆ, ಉಸಿರು ಬಿಟ್ರೆ ಉಸಿರು ಗಾಳಿಕಿರಲ್ಲ ಅಂತಂದ ಅವಾಗ ನಾವೇನ್ ಹೇಳೋಣ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗ ಇರ್ತದೆ. ಅದಕ್ಕ ಮುಂದಿನ ಸಲಿ ನೀವ್ ಕೇಳಿದ್ ತುಂಬಾ ಒಳ್ಳೇದೇನೆ. ಇನ್ನೇನ ಆ ಕಡೆಯಿಂದ ಬೇರೆ ತರ ಏನಾದ್ರು ಬಂದ್ರೆ ಅವ್ರ ಹೆಸರು ಹೇಳ್ಬಿಟ್ಟೇನೆ ಇದೇ ಮೀಡಿಯಾಗಳವ್ರ ಮುಂದೆ ನಾನು ಕೊಡ್ತೀನಿ ಅಣ್ಣ. ಇನ್ನೇನ್ ಹೇಳಿ ನಾನು, ಯಾಕಂತಂದ್ರೆ ಇದೊಂದು ಏನಂತಂದ್ರೆ ಕಾಶನ್ ಕೊಡ್ತಾ ಇದ್ದೀನಿ. ಬೇಡ ಬೇಡ ಬೇಡ, ನಾನು ಒಳಗಡೆ ಇದ್ದವಾಗ ನೀವು ಕೊಟ್ಟಿರೋ ನೋವುಗಳು ನಮ್ ತಾಯಿಯವ್ರಕ್ಕಿರ್ಬೋದು, ನಮ್ ಸ್ನೇಹಿತರ್ಕಿರ್ಬೋದು, ನಮ್ಮ ಅಭಿಮಾನಿಗಳ್ಕಿರ್ಬೋದು, ಎಲ್ರಿಗೂನು ದಯವಿಟ್ಟು ನಾವು ಅವ್ರು ಕೊಟ್ಟಿರೋರ್ನ ಬಿಟ್ಟು ತಕೊಂಡಿರೋರು ಅನುಭವಿಸಿರೋರ್ ಕೈ ಎತ್ ಮುಗ್ತೀನಿ. ನನಗೋಸ್ಕರ ಇದೇ ಕಡೆ ಬಾರಿ ಬಿಟ್ಬಿಡೋಣ. ಇನ್ನು ಮುಂದಕ್ಕೆ ಏನಾದ್ರೂ ಕೆಮ್ಮೋದಾಗ್ಲಿ ಎಲ್ಲಾದ್ರೂ ಮಾಡೋದಾಗ್ಲಿ ಮಾಡಿದ್ರೆ ಅಣ್ಣ ಅವ್ರ ಹೆಸರಲ್ಲ, ಅದನ್ನ ನಾವ್ ಮಾಡ್ತೀವಿ ನಿಮ್ಮ ಮುಖಾಂತರ. ಆಯ್ತಾ? ಇರಿ ಲಾಸ್ಟ್ ಅಲ್ಲಿ ಹೇಳ್ಬಿಡ್ತೀನಿ. ಹಳ್ಳಿ ಕಾರ್ ಉಳಿಸಿ, ಹಳ್ಳಿ ಕಾರ್ ಬೆಳೆಸಿ, ಜೈ ಹಳ್ಳಿ ಕಾರ್. ಸಾಕಣ್ಣ? ಓಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.